ಆ್ಯಕ್ಚುಲಿ ಈ ಫೋಟೋನ ಓಪನ್ ಮಾಡಬೇಡ, ನಾನು ಬಂದಮೇಲೆ ಓಪನ್ ಮಾಡು ಅಂತ ಹೇಳಿದ್ರು ಜಗಪ್ಪ ಅವರು. ಸೆಲೆಬ್ರೇಟ್ ಮಾಡಲಿಲ್ಲ ಅವ್ರನ್ನ. ಬಹುಶಃ ಆವಾಗ ಸರ್ ನೀವು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ಒಂದ್ಸತಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಸ್ಟಾರ್ ಆದರೆ ಏನು ಇವಾಗ ದೊಡ್ಡ ಸ್ಟಾರಿಗೆ ನಾವು ಹೇಳ್ಬಾರ್ದಾ? ಒಂದು ಫೋನ್ ಮಾಡಿ ಸಖತ್ತಾಗಿ ಮಾಡಿದ್ರಿ ಅಣ್ಣ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಯಾಕೆ ಹೇಳಲ್ಲ ನಾವು ಹೇಳಬೇಕು. ತುಂಬಾ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಜಗ್ಗಪ್ಪ ಮತ್ತು ಸುಷ್ಮಿತಾ ಅದೇ ಥರದ ಒಂದು ಕಪಲ್ ಆಗಿದ್ದಾರೆ. ಅಥವಾ ಅವರೊಬ್ಬ ಒಳ್ಳೆ ಸ್ಟಾರ, ಒಳ್ಳೆ ಹೊಸಬ್ರು ಯಾರಾದರೂ ಬರ್ತಿದ್ದಾರಾ, ಫೈನ್, ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡೋಣಮ್ಮ ಅಷ್ಟೇ ಅಂತ ಜಗಪ್ಪ ಒಂದೇ ಮಾತು ಹೇಳಿದ್ರು. ಹೌದು, ನಾವು ಅವತ್ತು ಹಠ ಮಾಡಿದಿದ್ರೆ ಅವ್ರು ಸ್ಟೇಜಿಗೆ ಬಂದಿರೋರು, ನಾವು ಹಠ ಮಾಡಲಿಲ್ಲ ಅವತ್ತು. ಪಾಪ ಶೂಟಿಂಗ್ ಅಂತ ಬ್ಯುಸಿ ಇದ್ದಾರಲ್ಲ ಬಿಡು ಅಂತ ನಾವು ಸುಮ್ಮನೆ ಆಗಿಬಿಟ್ವಿ. ಅವ್ರದಿಂದನೇ ಅವ್ರ ಫ್ಯಾಮಿಲಿಗೆ ಆಶೀರ್ವಾದ ಮಾಡಿ ನಮಗಷ್ಟೇ ಸಾಕು. ಹುಡುಗರು ನೈಟಿ ಹಾಕೊಳ್ಳೋದು, ಹುಡುಗಿರು ನೈಟಿ ಹಾಕೊಳ್ಳೋದು ವೆರಿ ಕಾಮನ್. ನೈಟಿ ನಮ್ಮ ಯಜಮಾನ್ರಿಗೆ ನಿಜವಾಗ್ಲೂ ಇಷ್ಟ ಆಗಲ್ಲ, ಅವ್ರು ಇಲ್ಲದೇ ಇದ್ದಾಗ ಮಾತ್ರ ಹಾಕೋತೀನಿ. 10 ಗಂಟೆಗೆ ಎಚ್ಚರ ಆಗಿದೆ, ಆಗ ಗೊತ್ತಾಯಿತು ಒಂದು ಮದುವೆಗೆ ಹೋಗಬೇಕಿತ್ತು, ಮಿಸ್ ಮಾಡಿದ್ದೀನಿ ಅಂತ. ಹಾಯ್ ಎಲ್ರಿಗೂ, ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಇವತ್ತಿನ ದಿನಚರಿ ಸ್ವಲ್ಪ ವೆರೈಟಿ. ಯಾಕೆ ಅಂದರೆ ನಾನು ಒಬ್ಬಳೇ ಒಂಟಿ ಪಿಚಾಚಿ ಥರ ಮನೇಲಿರ್ತೀನಿ. ಅವರಿಲ್ಲ, 2 ಡೇಸ್ ಆಯಿತು ಊರಿಗೆ ಹೋಗಿ. ಏನಂತ ಒಳ್ಳೆ ಅಭ್ಯಾಸಗಳೇನಿಲ್ಲ ನನಗೆ. ಎದ್ದ ತಕ್ಷಣ ಫಸ್ಟು ಟೀ ಕುಡಿ, ಅದಾದಮೇಲೆ ಫ್ರೆಶ್ ಅಪ್ ಆಗು, ಬ್ರಷ್ ಮಾಡಾದಮೇಲೆ ತಿಂಡಿ ತಿನ್ನು, ಅದಾದಮೇಲೆ ಮಿಕ್ಕಿದ ಕೆಲಸ ಮಾಡು ಅಂತ ಆ ಥರ ಫಾಲೋ ಮಾಡ್ತೀನಿ. ಅದು ಸಂಡೇ ಆಗಿದ್ರೆ ಮಾತ್ರ, ಅದು ಶೂಟ್ ಇಲ್ಲ ಅಂದರೆ ಮಾತ್ರ. ಶೂಟ್ ಇದ್ದರೆ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಸ್ನಾನ ಮಾಡಿ, ಅದಾದಮೇಲೆ ಪೂಜೆ ಮಾಡಿ, ಅದಾದಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀವಿ. ಇಲ್ಲ ಶೂಟಿಗೆ ಹೋಗ್ತೀವಿ, ಈ ಥರ ಇರುತ್ತೆ ರೂಟೀನ್ಸು. ಸೊ ಇವತ್ತಿನ ರೂಟೀನ್ ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಲೆಟ್ಸ್ ಗೋ ವಿತ್ ದ ಫ್ಲೋ. ನಾನೇನು ಇಷ್ಟು ಸ್ಪೀಡಾಗಿ ತರಕಾರಿ ಎಲ್ಲ ಏನು ಹಚ್ಚಲ್ಲ, ಈಗ ಸುಮ್ಮನೆ ಬಿಲ್ಡಪ್ಸ್ ಅಷ್ಟೇ, ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಗ್ಯಾಸಲ್ಲಿ ಹೆಂಚಿಟ್ಟಿದ್ದೀನಿ. ಆದರೆ ಈ ತಪ್ಪನ್ನು ನಾನು ಯಾವಾಗಲೂ ಮಾಡಲ್ಲ. ಬಿಕಾಸ್ ಚಪಾತಿನ ಯಾವಾಗಲೂ ಲಟ್ಸೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ನನ್ನ ಟೈಮ್ ಇದ್ದಾಗಲ್ಲ. ಬಟ್ ಇವತ್ತು ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಸೊ ಇದನ್ನು ಎಮರ್ಜೆನ್ಸಿಗೆ ಮೊನ್ನೆ ಯಾವಾಗಲೂ ತಂದಿದ್ದೆ ಅಂತ ಬೇಗ ಖಾಲಿ ಆಗಲಿ ಅಂತ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಡೇಟ್ ಎಕ್ಸ್ಪೈರಿ ಆಗಿಲ್ಲ. ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಯೂಸ್ ಮಾಡೋದು, ಇಲ್ಲಾಂದರೆ ನಾನು ಅದಕ್ಕೆ ಊಟ ತಿಂಡಿಗೆಲ್ಲ ಮೋಸ ಮಾಡಲ್ಲ. ಜಾಸ್ತಿ ಟೈಮ್ ಕೊಡ್ತೀನಿ, ಟೈಮ್ ಕೊಟ್ಟು ನೀಟಾಗಿ ಅಡುಗೆ ಮಾಡ್ತೀನಿ. ಒಂದೊಂದು ಈ ಥರ ಮಿಸ್ಟೇಕ್ ಆಗುತ್ತೆ. ಒಳ್ಳೆ ಪುಲ್ಕ ಚಪಾತಿ ಬಂತು, ಪುಲ್ಕ ಚಪಾತಿ. ಬಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ, ಟೇಸ್ಟಿನೂ ಚೆನ್ನಾಗಿರುತ್ತೆ. ಬಟ್ ಯಾವಾಗಲೂ ತಿನ್ನೋದಕ್ಕೆ ಒಳ್ಳೆಯದಲ್ಲ. ಈ ಪುಲ್ಕ ಚಪಾತಿ ಅಂದ ತಕ್ಷಣ 90s ಕಿಡ್ಸ್ಗೆ ಅದೊಂದು ಆ್ಯಡ್ ಬರ್ತಾ ಇತ್ತು. ಸೊ ಬಹುಶಃ ಎಲ್ರಿಗೂ ನೆನಪಿರುತ್ತೆ. ಈ 90s ಕಿಡ್ಸ್ ಎಂಜಾಯ್ ಮಾಡಿದಷ್ಟು ಬಹುಶಃ ಈ 2000ದಲ್ಲಿ ಹುಟ್ಟಿರೋಂಥ ಮಕ್ಕಳಿಗೆ ಆ ಎಂಜಾಯ್ಮೆಂಟೇ ಗೊತ್ತಿಲ್ಲ. ಆಮೇಲೆ ಅಂಥ ಆಟಗಳು ಗೊತ್ತಿಲ್ಲ. ಆ ಥರದ್ದು ಒಂದು ವೆರೈಟಿ ತಿಂಡಿಗಳು ನಾವು ಏನು ತಿಂತಿದ್ವಿ ಈ ಪೆಟ್ಟಿ ಅಂಗಡಿಯಲ್ಲೆಲ್ಲ ಸಿಗೋದು, ಆ ಥರದಂತೂ ಅವ್ರು ನಿಜವಾಗ್ಲೂ ತಿಂದೇ ಇಲ್ಲ. ಪಪರ್ಮೆಂಟ್ ಗಿಫ್ಮೆಂಟ್ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಆ ಪೋಲೋ ಒಂದು ಬರ್ತಿತ್ತು, ಅದು ತಿನ್ನೋದೇ ಒಂದು ಮಜಾ. ಅದನ್ನು ಬೆಳಗ್ಗೆಲ್ಲ ಸಿಕ್ಸ್ಕೊಂಡು ಆಟ ಆಡ್ಸ್ಕೊಂಡು ತಿನ್ನೋದು, ಇದೆಲ್ಲ ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು. 2000 ಕಿಡ್ಸಲ್ಲಿ ನನ್ನ ತಂಗಿನೂ ಬರ್ತಾಳೆ. ಆ್ಯಕ್ಚುಲಿ ಅವಳು 2002 ಹುಟ್ಟಿದ್ದು. ಸೊ ಅವಳಿಗೆ ನಾನು ಎಷ್ಟೋ ಸತಿ ರೇಗಿಸಿರ್ತೀನಿ, ನೀನು ನಂತರ ಎಂಜಾಯ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ನಂತರ ವಧೆ ತಿನ್ನೋಕ್ಕೂ ಚಾನ್ಸ್ ಇಲ್ಲ, ನಮ್ಮ ಥರ ಎಜುಕೇಷನು ಸಾಧ್ಯ ಇಲ್ಲ, ಆಮೇಲೆ ನಮ್ಮ ಥರ ಜನರಲ್ ನಾಲೆಜು ಸಾಧ್ಯ ಇಲ್ಲ ಅಂತ ಯಾವಾಗಲೂ ರೇಗಿಸ್ತಿರ್ತೀನಿ. ಸ್ವಲ್ಪ ಕಡಲೆಕಾಯಿ ಬೀಜ ಚಟ್ನಿ ಮತ್ತು ಟೊಮೆಟೊ ಗೊಜ್ಜು ಇದನ್ನು ಮಾಡ್ಕೊಂಡಿದ್ದೆ ಚಪಾತಿಗೆ. ಇದು ಇವತ್ತಿನ ಬ್ರೇಕ್ಫಾಸ್ಟ್. ಅದು ಎಂಥ ಟೈಮೇ ಆಗಿರಲಿ, 12 ಗಂಟೆ ರಾತ್ರಿ ಆಗಿದ್ರೂ ಸರಿ, ಅರ್ಜೆನ್ಸಿ ಇದ್ದರೂ ಸರಿ, ಕಿಚನ್ ಕ್ಲೀನ್ ಮಾಡಿದೆ ನಾನು ಆಚೆನೇ ಬರಲ್ಲ. ಅದು ಯಾವಾಗಲೂ ಕ್ಲೀನಿನೆಸ್ ಮೇಂಟೈನ್ ಮಾಡ್ತೀನಿ. ಸ್ವಲ್ಪ ಬಿಳಿ ಬಟ್ಟೆ ಇತ್ತು, ಆ ಬಿಳಿ ಬಟ್ಟೆ ಮಾತ್ರ ಇತ್ತು ಒಂದಷ್ಟು. ಸೊ ಹಾಗಾಗಿ ಹೇಗಿದ್ರು ಇದೆಯಲ್ಲ, ಇನ್ನು ಬೇರೆ ಬಟ್ಟೆಗಳ ಜೊತೆ ಮಿಕ್ಸ್ ಆಗಬಾರ್ದು ಅಂತ ಫಸ್ಟ್ ಒಗೆದ್ಬಿಡೋಣ ಅಂತ ಒಗಿತಾ ಇದ್ದೆ. ಅದಾದಮೇಲೆ ಆ್ಯಕ್ಚುಲಿ ಈ ಮನೆಯಲ್ಲಿ ಈ ಥರ 1 2 3 4 5 6 7 ಕಂಬಿಗಳು ಒಂದರಲ್ಲೇ ಇರೋ ಈಸಿ ಡ್ರೈ ಸಿಸ್ಟಮ್ ಇದೆ. ಒಂದು ಪುಟ್ಟು ಗೀಝರ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಚಳಿಗಾಲದಲ್ಲಿ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಸ್ವಲ್ಪ ತಣ್ಣೀರು ಅಂತ ಅನಿಸ್ಬಾರ್ದು, ಸ್ವಲ್ಪ ಬೆಚ್ಚಗಿರೋ ನೀರಾದರೂ ಸಿಗಲಿ ಅಂತ ಗೀಝರ್ ಹಾಕ್ಸಿದ್ರು. ಫಟಾಫಟ್ ಅಂತ ಕಸ ಗುಡಿಸ್ದೆ, ಸ್ವಲ್ಪ ಎಲ್ಲ ಒರೆಸ್ದೆ. ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾರ್ಟೂನ್ ನೋಡಿದೆ. ಇದು ನನ್ನ ಫೇವ್ರೆಟ್ ಶೋ, ಬಹುಶಃ 90s ಕಿಡ್ಸಿಗೆ ನೆನಪಿರುತ್ತೆ, ಕರೇಜ್ ದಿ ಕವರ್ಡ್ಲಿ ಡಾಗ್ ಅಂತ. ಈ ಕ್ಯೂಟ್ ಡಾಗು ಅವರ ಓನರ್ಗೆ ತುಂಬ ಹೆಲ್ಪ್ ಮಾಡ್ತಿರುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಗಾಬರಿ ಆಗೋದು ಆ್ಯಕ್ಚುಲಿ ಡಾಗ್ ಅದು. ಅದು ಬಿಟ್ಟರೆ ಸ್ಕೂಬಿಡು, ಪಪ್ಪಾಯ್ ಶೋ, ಟಾಮ್ ಆ್ಯಂಡ್ ಜೆರ್ರಿ, ಪವರ್ ಆಫ್ ಗರ್ಲ್ಸು, ಆಮೇಲೆ ಪೋಗೋದಲ್ಲಿ ಬರ್ತಿತ್ತಲ್ಲ ಅದನ್ನು ಸ್ವಲ್ಪ ಎಲ್ಲ ನೋಡ್ತಾ ಇದ್ದೆ. ಮೇಕಪ್ ಬ್ರಷಸ್ನೆಲ್ಲ ವಾಶ್ ಮಾಡಬೇಕಿತ್ತು. ಆಹಾ ಗ್ಲೋ ಫೇಸ್ ವಾಶಲ್ಲಿ ಬರುವಂಥ ಚಿಕ್ಕ ಚಿಕ್ಕ ಕಲರ್ ಬಾಲ್ಸ್ ಬರುತ್ತೆ, ಅದನ್ನು ಸ್ಕ್ವೀಸ್ ಮಾಡಿ ಅದನ್ನು ಸ್ವಲ್ಪ ನೆನೆಸಿಟ್ಟು ಆಮೇಲಿಂದ ನಾನು ವಾಶ್ ಮಾಡೋದು ಯಾವಾಗಲೂ. ಸೊ ಸ್ವಲ್ಪ ಮನೆ ಮುಂದೆ ಇಟ್ಟಿರುವಂಥ ಇದನ್ನು ಬೌಲ್ನ ಡೆಕೋರೇಟ್ ಮಾಡೋಣ ಅಂತ ಫ್ಲವರ್ಸ್ ಹಾಕ್ತಾಯಿದ್ದೆ. ಅದಾದಮೇಲೆ ದೇವ್ರ ಪೂಜೆ ಮಾಡಿದೆ. ನಾನೇನಾದರೂ ಮನೇಲಿದ್ದರೆ ಹಳೆ ಸಿನಿಮಾಗಳು ಓಡ್ತಾನೆ ಇರುತ್ತೆ. ಸೊ ಈ ಪಾರ್ಸಲ್ ಬಂದು ತುಂಬ ದಿನ ಆಗಿತ್ತು, ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ಪೆಷಲ್ ಫೋಟೋಗ್ರಫಿ, ಎಮೋಷ್ನಲಿ ಕನೆಕ್ಟ್ ಆಗುವಂಥ
ಫೋಟೋ freemo.in ಗಿಫ್ಟ್ಸ್ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಲಿಂಕ್ ಹಾಕಿರ್ತೀನಿ. ಸೊ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಅರ್ಚಿ ಆಕಾಶ್ ಅಂತ, ಆಕಾಶ್ ಅವರು ನನಗೆ ಲಾಸ್ಟ್ ಟೈಮ್ ಕೂಡ ಒಂದು ಬ್ಯೂಟಿಫುಲ್ ಪೇಂಟಿಂಗ್, ನನ್ನ ಫೋಟೋಗೆ ಪೇಂಟಿಂಗ್ ಮಾಡಿರುವಂಥ ಒಂದು ಫ್ರೇಮ್ನ ಕೊಟ್ಟಿದ್ರು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಫೋಟೋ ಇರಲಿಲ್ಲ ನಮ್ಮ ಮನೇಲಿ. ಸೊ ಅದೊಂದು ಫೋಟೋ ಮಾಡಿಕೊಟ್ಟಿದ್ರು. ಆಲ್ರೆಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ, ನನ್ನ ಹಳೆಯ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ತುಂಬ ವೈರಲ್ ಆಗಿತ್ತು ಆ ಒಂದು ಫೋಟೋ ಫ್ರೇಮ್ದು. ಆ್ಯಕ್ಚುಲಿ ಈ ಫೋಟೋನ ಓಪನ್ ಮಾಡಬೇಡ, ನಾನು ಬಂದಮೇಲೆ ಓಪನ್ ಮಾಡು ಅಂತ ಹೇಳಿದ್ರು ಜಗಪ್ಪ ಅವರು. ಒಬ್ಬಳೇ ಇದ್ನಲ್ಲ, ಮತ್ತೆ ಇನ್ನೇನು ಮಾಡೋದು, ಅಟ್ಲೀಸ್ಟ್ ಇದನ್ನಾದರೂ ಓಪನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ಭಯ ಅಂತ ಅಲ್ಲ, ಅದೊಂದು ಎಮೋಷ್ನಲ್ ಭಯ ಅಂತಾರಲ್ಲ ಆ ಥರ. ಹೌದಾ ನಿಜಾನ ಅಂತ ಅನ್ಕೋತೀವಲ್ಲ, ಆ ಥರದೊಂದು ಭಯ ಮೂಡಿಸುತ್ತೆ ನಿಮಗೆ. ಸೊ ಓಪನ್ ಮಾಡ್ಬೇಡ ಇಲ್ಲದೆ ಇದ್ದಾಗ ಅಂತ ಹೇಳಿದರು, ಏನೋ ಗೊತ್ತಿಲ್ಲ, ಓಪನ್ ಮಾಡಬೇಕಂತ ಅನಿಸ್ತು. ಇದು ನಮ್ಮ ಹತ್ರ ಇರೋದು ಇದೊಂದೇ ಫೋಟೋ. ಜಾಸ್ತಿ ಸಿಗ್ತಾ ಇರಲಿಲ್ಲ, ಬ್ಯುಸಿ ಸ್ಕೆಡ್ಯೂಲು, ಶೂಟ್ ಆಗಿದ್ದು ಅಂತ. ಸೊ ನಮ್ಮ ಮದುವೆಗೆ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಇನ್ವಿಟೇಷನ್ ಕೊಟ್ಟಿದ್ದು ಅವರಿಗೇನೆ. ನಾನು ಅವ್ರನ್ನ ಮೀಟ್ ಮಾಡಿದಾಗಿಂದ ಇದೊಂದೇ ಫೋಟೋ ಪುಟ್ಟದಾಗಿ ಇಟ್ಕೊಂಡಿದ್ದೆ. ಬೆಸ್ಟ್ ಫೋಟೋ ಇದು. ಸೊ ಸುಮಾರು ಜನಕ್ಕೆ ಗೊತ್ತಿದೆ ನಾವು ಯಾಕೆ ಇವ್ರ ಜೊತೆ ಅಷ್ಟೊಂದು ಕನೆಕ್ಟೆಡ್ ಅಂತ. ಇಂಡಸ್ಟ್ರಿನಲ್ಲಿದ್ದೀವಿ ಅಥವಾ ಏನೋ ಒಂದು ಮಟ್ಟಿಗೆ ಹೆಸರು ಮಾಡಿದ್ದೀವಿ, ಜನ ಇದ್ದಾಗ ನಾವು ಬಿಹೇವ್ ಮಾಡೋವಂಥ ರೀತಿ, ಏನು ಸಭ್ಯತೆ ಕಲ್ತಿದ್ವಿ, ಇದು ಪ್ರತಿಯೊಂದು ಕೂಡ ರೀಸನ್ ನಮ್ಮ ದಿಲೀಪ್ ರಾಜ್ ಸರ್ ಹಾಗೆ ವಿದ್ಯಾ ಮೇಡಮ್. ಏಕೆಂದರೆ ಒಬ್ಬ ಡೈರೆಕ್ಟರ್ ಆಗಿ ಬರೀ ಸರ್ ಬಗ್ಗೆ ಮಾತ್ರ ಅಲ್ಲ, ಅವ್ರಿಗೆ ಸಾಥ್ ಕೊಟ್ಟಿರೋ, ಅವ್ರಿಗೂ ಕೂಡ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ, ಡೈರೆಕ್ಷನ್ ಪ್ರಾಸೆಸ್ಸಲ್ಲಿ ಸಹಾಯ ಮಾಡಿರುವಂಥ ವಿದ್ಯಾ ಮೇಡಮ್ನ ಕೂಡ ನೆನೆಸ್ಕೋಬೇಕು ನಾವು. ಆ ಥರ ಪ್ರತಿಯೊಂದು ಕಷ್ಟ ಸುಖಕ್ಕೂ ಅವರೇ ರೀಸನ್ನು. ಸೊ ಪ್ರತಿನಿತ್ಯ ನಾವು ಅವ್ರನ್ನ ನೆನೆಸ್ಕೋತಾನೆ ಇರ್ತೀವಿ. ಈಗ ಬರೀ ನೆನಪು ಮಾತ್ರ ಅಂತ ಅಂದ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಏಕೆಂದರೆ ಆ ಪುಟಾಣಿ ಮಕ್ಕಳನ್ನ ಆ್ಯಕ್ಚುಲಿ ನಾನು ನೋಡ್ಕೊಂಡಿದ್ದೀನಿ. ಅಂದರೆ ಯಾವಾಗಲೂ ಜೊತೆಗೆ ಇರೋದ್ರಿಂದ ಅವರಿಬ್ಬರು ಸ್ವಲ್ಪ ಬ್ಯುಸಿನೇ ಇರ್ತಿದ್ರು. ಅವರ ಇಬ್ಬರು ಮಕ್ಕಳು, ಅದಿತಿ ಮತ್ತು ಧೃತಿ, ಇಬ್ಬರು ಪುಟಾಣಿ ಮಕ್ಕಳು. ಆವಾಗ ಧೃತಿ ಅಂತೂ ಇನ್ನೂ ಪುಟಾಣಿ ಪಾಪು, ಅದನ್ನ ಎತ್ತ ಆಡಿಸ್ಕೊತಾ ಇದ್ವಿ ನಾವು. ಅವಳು ಬಂದಾಗೆಲ್ಲ ಒಂಥರ ಕ್ಯೂಟಿ ಪೈ, ಒಂಥರ ಆ ಥರ ನೆನಪುಗಳು ನಮಗೆ. ಸೊ ಅವರಿಬ್ಬರನ್ನು ರಾತ್ರಿ ಮನೇಲಿ ಬಿಟ್ಟು ಹೋಗಿದ್ದಂಥ ಸಮಯದಲ್ಲಿ ನಾನು ಆವಾಗ ಸ್ವಲ್ಪ ನೋಡ್ಕೊತಾ ಇದ್ದೆ. ಲೈಕ್ ನಾನು ಹೋಗಿ ಅಲ್ಲಿ, ಅಂದರೆ ನಾನು ರಿಹರ್ಸಲ್ ಮುಗಿಸಿ ಅವ್ರ ಮನೆಗೆ ಹೋಗಿ ರಾತ್ರಿ ಎಲ್ಲ ಸ್ಟೇ ಆಗಿ ಅವ್ರಿಗೆಲ್ಲ ಊಟ ಮಾಡಿಸಿ ಮಲಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗು ಅಷ್ಟೊತ್ತಿಗೆ ಸರ್ ಮೇಡಮ್ ಬರ್ತಿದ್ರಲ್ಲ, ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾನು ಸೀದಾ ಮತ್ತೆ ರಿಹರ್ಸಲ್ಲು ಅಥವಾ ನಮ್ಗೇನು ಪ್ಲೇಸ್ ಕೊಟ್ಟಿದ್ರು ಅಲ್ಲಿಗೆ ಬಂದು ಸ್ಟೇ ಆಗ್ತಾಯಿದ್ದೆ. ಎಂಥ ವ್ಯಕ್ತಿಗಳು ಇಬ್ಬರು ಅಂತ ಅಂದರೆ, ಅವರು ಕಾರಣಾಂತರಗಳಿಂದ ಕಲರ್ ಸೂಪರ್ನ ಬಿಡಬೇಕಾಗಿ ಬರುತ್ತೆ. ಆವಾಗ ಪ್ರೊಡಕ್ಷನ್ ಬಿಡ್ತಾ ಇದೀವಿ ಅಂತ ಹೇಳಿದಾಗ ನಿಜವಾಗ್ಲೂ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಹಾಕಿದ್ವಿ. ನಮ್ಮ ಹುಡುಗರೆಲ್ಲ ಹೇಗೆ ಅಪ್ಪ ಅಮ್ಮನ ಬಿಟ್ಟು ಊರಿಂದ ಊರಿಗೆ ಬಂದರು, ಹಾಗೆ ಈ ಅಪ್ಪ ಅಮ್ಮನ ಬಿಟ್ಟು ಬೇರೆಯವ್ರ ಜೊತೆ ಕೆಲಸ ಮಾಡಬೇಕಾ ಅನ್ನೋ ನೋವು ಕೂಡ ಇತ್ತು. ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನಮ್ಮೆಲ್ಲರ ಮಧ್ಯೆ. ಫೋನ್ ಮಾಡಿಬಿಟ್ಟು ಸರ್ ಇದೊಂದು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ನಮ್ಮ ಕ್ಯಾರೆಕ್ಟರೈಸೇಷನ್ ಹೆಂಗೆ ಮಾಡ್ಕೋಬೋದು ಅಂತಲೂ ಕೇಳಬಾರ್ದು ಅಂತ ಈ ಮಾತನ್ನು ಹೇಳಿದ್ದು. ಇನ್ನೊಂದು, ಪ್ರೊಡಕ್ಷನ್ ಅವರಿಗೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾದರೆ ನಮಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಅವರು ಆಲ್ರೆಡಿ ಪ್ರೊಡ್ಯೂಸರು ಅಥವಾ ಅವ್ರು ಆಲ್ರೆಡಿ ಒಬ್ಬ ಡೈರೆಕ್ಟ್ರು, ಆಲ್ರೆಡಿ ಅವರೊಬ್ಬ ಆ್ಯಕ್ಟ್ರು, ಆಯಿತಾ, ಅವ್ರನ್ನ ಯಾರೂ ಕೇಳಲ್ಲ. ಹೊಸದಾಗಿ ಬಂದಿರುವಂಥ ಹೊಸ ಪ್ರತಿಭೆಗಳಿಗೆ ಎಫೆಕ್ಟ್ ಆಗೋದು. ನೀವ್ಯಾಕೆ ಅವ್ರಿಗೆ ಕಾಲ್ ಮಾಡಿದ್ರಿ ಅಂದರೆ ಪರ್ಸ್ನಲಿ ಯಾರೂ ಕೇಳಲ್ಲ, ಬಟ್ ಹಿಂಗೆ ಆಗಬಹುದು ಅನ್ನೋ ಊಹೆಗಳಿಂದ ಅವರು ನಮ್ಮ ಸಂಪರ್ಕದಲ್ಲಿ ಇರಬಾರ್ದು. ನಮ್ಮ ಜೊತೆ ಮಾತಾಡೋದ್ರಿಂದ ಆಗಲಿ ಅಥವಾ ನಮ್ಮ ಹತ್ರ ಟಿಪ್ಸ್ ಕೇಳೋದ್ರಿಂದ ಆಗಲಿ ಅಥವಾ ನಾವು ನಿಮಗೇನೋ ಸಲಹೆ ಕೊಡ್ತೀವಿ ಅನ್ನೋದ್ರಿಂದ ಆಗಲಿ ನಿಮ್ಮ ಲೈಫಿಗೆ ನೀವು ಬಂದಿರೋವಂಥ ಕೆಲಸಕ್ಕೆ ಯಾವತ್ತೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಸಂಪರ್ಕದಲ್ಲೇ ಇರಲಿಲ್ಲ. ಅದಾದಮೇಲೆ ಅವ್ರ ಜೀವನದಲ್ಲೇ ಕೆಟ್ಟ ಮಾತಾಡೋದಾಗಲಿ, ಕೆಟ್ಟದಾಗಿ ಯೋಚನೆ ಮಾಡೋದಾಗಲಿ, ಅಥವಾ ಯಾರಿಗೂ ಮೋಸ ಮಾಡೋದಾಗಲಿ, ದುಡ್ಡು ತಿನ್ಬಿಡೋದಾಗಲಿ, ಅಥವಾ ವ್ಯವಹಾರದಲ್ಲಿ ಏನಾದರೂ ಎಡವಟ್ಟು ಮಾಡ್ಕೊಳ್ಳೋದಾಗಲಿ ಯಾವತ್ತೂ ಮಾಡಿಲ್ಲ. ಅದು ನಾವು ಫಸ್ಟ್ ಕಲ್ತಿರೋಂಥ ಪಾಠ. ಸೊ ಯಾರಿಗೂ ಮೋಸ ಮಾಡಬೇಡಿ, ಯಾರಿಗೂ ಹರ್ಟ್ ಮಾಡಬೇಡಿ. ಅವರ ಋಣಾನುಬಂಧ ಅಂತ ಹೇಳ್ತಾರಲ್ಲ, ಅದು ಯಾವಾಗಲೂ ಚೆನ್ನಾಗಿತ್ತು, ಅಷ್ಟೇ ಪ್ರೀತಿ ಇತ್ತು. ಈಗ ಯಾವಾಗಲೂ ಒಂದು ಸತಿ ಸಿಕ್ಕಿದ್ದೀವಿ ಅಂದ ತಕ್ಷಣ ರೇಗಿಸಲ್ಲ ಅಂತ ಅಲ್ಲ, ಯಾವಾಗಲೂ ಒಂದು ಸತಿ ಸಿಕ್ಕಿದ್ರೂ ರೇಗಿಸ್ತಾರೆ, ಪ್ರತಿದಿನ ಸಿಕ್ಕಿದ್ರೂ ರೇಗಿಸ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾಯಿದ್ರು. ಸೊ ಇವತ್ತು ಅವರಿಲ್ಲ, ಇಲ್ಲ ಅಂತ ನಾವಂತೂ ಖಂಡಿತ ಅಂದ್ಕೊಂಡಿಲ್ಲ. ಅವತ್ತಿನ ದಿವಸ ಅವ್ರ ಮನೆಗೆ ಹೋದಾಗಂತೂ ನಾನು ಆಚೆನೇ ಬಂದಿಲ್ಲ. ನಮ್ಮ ವೈರಲ್ ಪೇಜ್ ಹುಡುಗರೆಲ್ಲ ಕೇಳ್ತಾನೆ ಇದ್ದರು, ಎಲ್ಲಿ ನೀವು ಅಂತ. ನನಗೆ ಬರೋ ಮನಸ್ಸಿಲ್ಲ, ಏನೂ ಮಾತಾಡೋ ಮನಸ್ಸಿಲ್ಲ, ದಯವಿಟ್ಟು ಬಿಟ್ಬಿಡಿ ನನ್ನನ್ನು, ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ ಅಂತೇಳಿ ಮೇಡಮ್ ಜೊತೆನೇ ಕೂತ್ಕೊಂಡು ಒಂಥರ ಕುಗ್ಗೋಗ್ಬಿಟ್ಟಿದ್ದೆ ನಾನು. ಹೌದಾ ನಿಜಾನಾ, ಇದನ್ನು ಆಕ್ಸೆಪ್ಟ್ ಮಾಡಬೇಕಾ, ನಾನು ತೊಗೊಬೇಕಾ ಇದನ್ನು ಅನ್ನೋ ಒಂದು ಮನಸ್ಥಿತಿಲಿದೆ. ಆ ಥರ ದಿನಾನ ನೋಡೋದೇ ಬೇಡ ಯಾರು. ಆ ದಿನಾನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದೊಂಥರ ಬೇರೆಯೇ ದಿನ, ಅದೊಂಥರ ಕೆಟ್ಟ ಕ್ರೂರ ದಿನ. ಅಂಥ ದಿನ ನಮ್ಮ ಲೈಫಲ್ಲಿ ಬಂದಿತ್ತಾ ಅಂತಲೇ ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪದೇ ಆ ದಿನಗಳನ್ನ ನೆನಪಿಸ್ಕೊಳ್ಳೋದು ಇಲ್ಲ. ನಮ್ಮೆಲ್ಲರಲ್ಲಿ ಇರೋವಂಥ, ಅಂದರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಕನ್ನಡಿಗರಲ್ಲೂ ಇರುವಂಥ ಒಂದು ಪವರ್ ಇದೆ ಗೊತ್ತಾ. ಅದರಲ್ಲಿ 1% ಪವರ್ನೂ ಅವ್ರಿಗೆ ಶೇರ್ ಮಾಡಿಬಿಟ್ರೆ ಅವ್ರಿಗೆ ಎಷ್ಟೋ ಬಲ ಸಿಗ್ದಂಗೆ ಆಗುತ್ತೆ. ಸೊ ಆ ಒಂದು ಶಕ್ತಿ ಅವ್ರಿಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.
ಇದಕ್ಕೆ ಯಾವತ್ತೂ ನಾನು ಹೂವು ಹಾಕಲ್ಲ, ಇದಕ್ಕೆ ಯಾವತ್ತೂ ನಾನು ಪೂಜೆ ಮಾಡಲ್ಲ. ಇದು ಸರ್ ಫೋಟೋ ಇದ್ರಲ್ಲಿ ಒಂದೇ ಇರಬೇಕು, ಸೊ ದಟ್ ನಾವು ಪ್ರತಿ ವರ್ಷ ನಾವು ಅದನ್ನು ಪೂಜೆ ಮಾಡೋಣ ಅಂತಲೇ ತರಿಸಿದ್ದು. ಬಟ್ ನಿಜವಾಗ್ಲೂ ನನಗೆ ಮನಸ್ಸಾಗ್ತಾ ಇಲ್ಲ. ಫೋಟೋ ಎಲ್ಲ ಇಟ್ಟು ಅವ್ರಿಗೆ ಹಾರ ಹಾಕಿ ಸಾಂಬ್ರಾಣಿ ಹಾಕಿ ಅಗರಬತ್ತಿ ಅಂಟಿಸಿ ಅದಕ್ಕೊಂದು ಪೂಜೆ ಮಾಡಬೇಕಾ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ನಾವು ಯಾವತ್ತೂ ಫೀಲ್ ಮಾಡೋಕ್ಕಾಗ್ತಾಯಿಲ್ಲ ಅವರು ಹೋಗಿದ್ದಾರೆ ಅಂತ. ಸೊ ಬಹುಶಃ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಇಲ್ಲಿ ಅವ್ರ ಫೋಟೋ ಬೇಡ ಅಂತ ಅನಿಸ್ತಾ ಇದೆ. ನಾನು ತುಂಬ ಜನ ಆರ್ಟಿಸ್ಟ್ಗಳಿಗೆ ಕಮೆಂಟ್ಸ್ ಹಾಕ್ತೀನಿ, ಅವ್ರು ಏನೇ ಮಾಡಿದ್ರು, ಅವ್ರು ಏನೂ ಮಾಡಿಲ್ಲ ಅಂದರೂ ಅವ್ರು ಒಂದು ಫೋಟೋ ಹಾಕಿರ್ತಾರೆ ಗೊತ್ತಾ, ಮನೇಲಿ ಕೂತಿರೋದು ಒಂದು ಕಾಫಿ ಕಪ್ ಇಟ್ಕೊಂಡು ಒಂದು ಫೋಟೋ ಹಾಕಿರ್ತಾರೆ. ನಾನು ಅದಕ್ಕೂ ಲೈಕ್ ಕೊಟ್ಟು ಕಮೆಂಟ್ ಮಾಡ್ತೀನಿ. ಬೇಕಿದ್ರೆ ನಮ್ಮೆಲ್ಲ ಆರ್ಟಿಸ್ಟ್ ನನಗೆ ಗೊತ್ತಿರೋ, ನಾನು ಫಾಲೋ ಮಾಡಿರೋಂಥ ಎಲ್ಲ ಆರ್ಟಿಸ್ಟ್ಗಳನ್ನ ಕೇಳಿ ಬೇಕಿದ್ರೆ ನಾನು ಹೀಗೆ ಮಾಡೋದು. ಬಿಕಾಸ್ ನನಗೆ ಅವ್ರನ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಹೊಸ ಹೀರೋಯಿನ್ಸ್ ಯಾರಾದರೂ ಬಂದರೆ ಅವ್ರು ನನಗೇನಾದರೂ ಗೊತ್ತಿದ್ರೆ ನಾವು ಅವ್ರದ್ದು ಪ್ರಮೋಟ್ ಮಾಡೋಕ್ಕೆ ರೆಡಿ ಇರ್ತೀನಿ. ನಾನು ಕನ್ನಡ ಸಿನಿಮಾದಲ್ಲಿ ಯಾವತ್ತೂ ಕೂಡ ನಾನು ಕನ್ನಡ ಸಿನಿಮಾಗಳಿಗೆ ಪ್ರಮೋಷನ್ ಮಾಡೋದಕ್ಕೆ ಯಾವತ್ತೂ ದುಡ್ಡು ಇಸ್ಕೊಂಡಿಲ್ಲ. ಸೊ ನಾನು ದುಡ್ಡು ಇಸ್ಕೊಳ್ಳೋದು ಇಲ್ಲ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಾಗಬೇಕು, ಅದನ್ನು ಪ್ರಮೋಟ್ ಮಾಡೋದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ನಾನು ಮಾಡ್ತೀನಿ. ಅದನ್ನು ಯಾವತ್ತೂ ಬಿಸ್ನೆಸ್ ಆಗಿ ನಾನು ಯಾವತ್ತೂ ಕನ್ವರ್ಟ್ ಮಾಡಿಲ್ಲ. ಬಹುಶಃ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಒಂದು ಬರದಲ್ಲಿ ನಮ್ಮ ಸರ್ನ ಒಂದು ಸ್ವಲ್ಪ ನಾವೇ ಸೆಲೆಬ್ರೇಟ್ ಮಾಡ್ಬೋದು ಅಂತ ಅನಿಸುತ್ತೆ. ಸೆಲೆಬ್ರೇಟ್ ಮಾಡಲಿಲ್ಲ ಅವ್ರನ್ನ. ಆ್ಯಕ್ಚುಲಿ ಒಂದು ಸಾಂಗ್ ಡ್ಯಾನ್ಸ್ ವೈರಲ್ ಆಗಿದೆ ಅವ್ರದ್ದು, ಅವ್ರ ಮಗಳ ಜೊತೆ ಮಾಡಿರೋದು. ಅದು ಇವಾಗೆಲ್ಲ ಮಾಡಿರೋದು, ಲಾಕ್ಡೌನ್ ಟೈಮಲ್ಲಿ ಮಾಡಿರೋದು ಅವರು ಡ್ಯಾನ್ಸು. ಅದು ಬಹುಶಃ ಆವಾಗ ಸರ್ ನೀವು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ಒಂದು ಸತಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಬರೀ ಲೈಕ್ ಮಾಡಿದ್ವಿ, ಕಮೆಂಟ್ ಮಾಡಿದ್ವಿ, ಬರೀ ಲೈಕು ಕಮೆಂಟು ಶೇರು ಇದರಲ್ಲೇ ಇರ್ತೀವಿ ಹೊರತು ಯಾವತ್ತೂ ಯಾರಿಗೂ ಒಂದು ಫೋನ್ ಮಾಡಿ ಚೆನ್ನಾಗಿ ಮಾಡಿದೆ ಕಣೋ, ಚೆನ್ನಾಗಿ ಸಕ್ಕದಾಗಿತ್ತು ಕಣೋ ಅಂತ ನಮ್ಮ ಸ್ನೇಹಿತರಿಗಾಗಲಿ ನಮ್ಮ ದೂರದವ್ರಿಗಾಗಲಿ ಅಥವಾ ಯಾರೋ ಒಬ್ಬ ದೊಡ್ಡ ಸ್ಟಾರು, ಆಯಿತು ದೊಡ್ಡ ಸ್ಟಾರ್ ಆದರೆ ಏನಿವಾಗ ದೊಡ್ಡ ಸ್ಟಾರಿಗೆ ನಾವು ಹೇಳ್ಬಾರ್ದಾ, ಒಂದು ಫೋನ್ ಮಾಡಿ ಸಖತ್ತಾಗಿ ಮಾಡಿದ್ರಿ ಅಣ್ಣ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಯಾಕೆ ಹೇಳಲ್ಲ ನಾವು ಹೇಳಬೇಕು. ಅವ್ರು ಇದ್ದಾಗಲೇ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು. ಅವ್ರು ಹೋದ್ಮೇಲೆ ಎಷ್ಟು ಹತ್ರ ಏನು ಪ್ರಯೋಜನ. ಈಗ ನನಗೆ ಎಷ್ಟು ಗಿಲ್ಟ್ ಕಾಡ್ತಾ ಇದೆ. ಲಾಸ್ಟ್ ಬೈಟ್ಸ್ ಕೊಟ್ಟಿದ್ದು ನಮ್ಮ ಜೋಡಿ ನಂಬರ್ 1ಗೆ, ಅದು ದಿಲೀಪ್ ಸರು ಮತ್ತು ವಿದ್ಯಾ ಮೇಡಮ್ನ ಸ್ಟೇಜಿಗೆ ಕರೆಸೋದೇ ಒಂದು ಸರ್ಪ್ರೈಸ್ ಆಗಿತ್ತು. ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ ಸ್ಟೇಜಿಗೆ. ಬಟ್ ಬೆಳಗಿನ ಜಾವನೇ ಫೋನ್ ಮಾಡಿದ್ದೆ, ಮ್ಯಾಮ್ ಅವ್ನಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ, ಇವತ್ತು ನೀವು ಬರ್ತಿದ್ದೀರಾ ಅಲ್ವಾ ಅಂತ. ಹಿಂದಿನ ದಿವಸ ಕೇಳಿದ್ದಕ್ಕೆ ಇಲ್ಲ ಪುಟ್ಟ ನಾಳೆ ಬೆಳಗ್ಗೆ ಬರೋಕ್ಕಾಗ್ತಲ್ಲ, ಅದೇ 2 ದಿನದಲ್ಲಿ ಇಡೀ ಮದುವೆ ಸೀನೇ ಮುಗಿಸ್ಬೇಕು ಅಂದರೆ ಎಷ್ಟು ಹೆಕ್ಟಿಕ್ ಇರುತ್ತೆ ಅಂತ ನಿನಗೆ ಗೊತ್ತಲ್ವಾ ಅಂತ ಹೇಳಿದ್ರು. ಅವಾಗ ಹೌದಲ್ವಾ ಮ್ಯಾಮ್, ಸೊ ಏನು ಮಾಡೋದು ಇವಾಗ ಅಂತ ಕೇಳಿದಾಗ ಅವರು ಆಯಿತು ಬಿಡು ಒಂದು ಬೈಟ್ಸ್ ಕೊಡ್ತೀನಿ ಅಂತ ಅವರೇ ಹೇಳಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಎದ್ದು ಶೂಟಿಂಗಿಗೆ ರೆಡಿ ಆಗಿರ್ತಾರಲ್ಲ, ರೆಡಿ ಆದಮೇಲೆ ಅವರು ವೀಡಿಯೋ ಮಾಡಿಬಿಟ್ಟು ಆಮೇಲೆ ಹೋಗಿದ್ದಾರೆ ಶೂಟಿಂಗ್ ಸೆಟ್ಟಿಗೆ. ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅವ್ರದ್ದು, 1 ಸೆಕೆಂಡ್ ಗ್ಯಾಪ್ ಇಲ್ಲ. ಆ ಗ್ಯಾಪಲ್ಲೂ ನನಗೊಂದು ಬೈಟ್ಸ್ ಕಳಿಸಿದ್ರು. ಜಗ್ಗಪ್ಪ ಸುಷ್ಮಿತಾ ನಿಮ್ಮ ಬಗ್ಗೆ ಮಾತಾಡಬೇಕು ಅಂದ್ರೆ ಬಹಳ ಖುಷಿಯಿಂದ ವಿಷಯಗಳನ್ನ ಹೇಳಬೇಕು ಅನ್ಸುತ್ತೆ. ಬಿಕಾಸ್ ಜಗ್ಗಪ್ಪ ಆಗಲಿ ಸುಷ್ಮಿತಾ ಆಗಲಿ ಅವರ ಜೀವನ ಶುರು ಮಾಡಿದ್ದು ಅಂದರೆ ಪ್ರೊಫೆಷನಲ್ ಲೈಫ್ನ ಆಲ್ಮೋಸ್ಟ್ ಶುರು ಮಾಡಿದ್ದು ನಮ್ಮ ಜೊತೆನೆ. ಸೊ ಹಾಗಾಗಿ ಜಗ್ಗಪ್ಪನ ನಾನು ತುಂಬ ಇನಿಷಿಯಲ್ ಡೇಸಿಂದ ನೋಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಖುಷಿಯಾಗೋದೇನು ಅಂದರೆ ಒಂದು ಜಗ್ಗಪ್ಪ ಸುಷ್ಮಿತಾ ಇಂಡಿವಿಜುವಲ್ ಆಗಿ ಅವರು ಜೀವನದಲ್ಲಿ ಮುಂದೆ ಬಂದ ರೀತಿ, ಅಂದರೆ ಪ್ರೊಫೆಷನಲಿ ಅವ್ರು ಮುಂದೆ ಬಂದಿರೋ ರೀತಿ. ಅದಕ್ಕಿಂತ ಖುಷಿಯಾಗಿದ್ದು ಈ ಜಗ್ಗಪ್ಪ ಸುಷ್ಮಿತಾ ನಾವು ಯಾವಾಗ ಫಸ್ಟ್ ಟೈಮ್ ಮೀಟ್ ಆದ್ವೋ ಅವಾಗಿಂದನೂ ಎಲ್ಲರೂ ರೇಗಿಸಿ ಅವ್ರು ಇವತ್ತು ಗಂಡ ಹೆಂಡತಿ ಆಗಿದ್ದಾರೆ. ಬಟ್ ಒಂದು ಪರ್ಸನಲ್ ಆಗಿ ನನಗೆ ಅವರಿಬ್ಬರು ಜೋಡಿ ಬಗ್ಗೆ ಖುಷಿಯಾಗೋದೇನು ಅಂದರೆ ತುಂಬ ಜನ ನನ್ನ ಇವಳನ್ನ ನೋಡ್ಬಿಟ್ಟು ನೀವು ತುಂಬ ಇನ್ಸ್ಪೈರಿಂಗ್ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಜಗ್ಗಪ್ಪ ಮತ್ತು ಸುಷ್ಮಿತಾ ಅದೇ ಥರದ ಒಂದು ಕಪಲ್ ಆಗಿದ್ದಾರೆ. ನೀವಿಬ್ರು ಯಾವಾಗಲೂ ಖುಷಿಯಾಗಿದ್ದೀರಾ, ಖುಷಿಯಾಗಿರಿ, ಯಾವಾಗಲೂ ಎಲ್ಲರೂ ಖುಷಿ ಆಗೋವಂಥ ರೀತಿಲಿ ನೀವಿಬ್ರು ಬಾಳಿ. ಹಾಗೆ ಜೋಡಿ ನಂಬರ್ 1ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ನೀವಿಬ್ರು ಅಮೇಸಿಂಗ್ ಜೋಡಿಗಳಾಗಿರೋದ್ರಿಂದ ನಿಮಗೆ ಡೆಫಿನೆಟ್ಲಿ ಗೆಲುವು ಸಿಗುತ್ತೆ ಅನ್ನೋ ಭರವಸೆ ನನಗಿದೆ. ಬಟ್ ಸ್ಟಿಲ್ ಗುಡ್ ಲಕ್ ಜಗಪ್ಪ ಸುಷ್ಮಿತಾ, ಗುಡ್ ಲಕ್. ನೀವಿಬ್ರು ಜಗಳ ಆಡ್ತಾ ಇದ್ದಿದ್ ರೀತಿ, ಆಮೇಲೆ ಅಂದ್ರೆ ಲಿಟ್ರಲಿ ಒಂದು ಇದ್ರ ತರಾನೇ ಇತ್ತು. ಅಂದ್ರೆ ಸಿನಿಮಾದಲ್ಲೆಲ್ಲ ತೋರಿಸಿ ಗೊತ್ತಾ, ಫಸ್ಟ್ ಜಗಳ ಆಡ್ತಾರೆ ಆಮೇಲೆ ಲವ್ ಮಾಡ್ತಾರೆ ಅನ್ನೋ ತರ. ಸೊ ನಮಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಅಂದ್ರೆ ಯಾವ ಲೆವೆಲ್ ಜಗಳ ಆಡ್ತಾ ಇದ್ರಿ ನೀವು ಅನ್ನೋದು ನಾನು ನೋಡಿದೀನಿ ಅದನ್ನ. ಬಟ್ ನೈಸ್, ಹಂಗೇನೆ ನೀವಿಬ್ರು ಜೊತೆಲಿದ್ದು ಈಗ ತುಂಬಾ ಚೆನ್ನಾಗಿ ಐಡಿಯಲ್ ಕಪಲ್ ಆಗಿ ಎಷ್ಟೊಂದ್ ಜನಕ್ಕೆ ಇನ್ಸ್ಪೈರಿಂಗ್ ಆಗಿದ್ದೀರಾ. ಸೊ ಕೀಪ್ ಅಪ್ ದ ಗುಡ್ ವರ್ಕ್, ಹಿಂಗೆ ಇರಿ, ಖುಷಿಯಾಗಿರಿ, ಯಾವಾಗ್ಲೂ ನಗ್ನಗ್ತಾ ಇರಿ. ಗುಡ್ ಲಕ್ ಫಾರ್ ಜೋಡಿ ನಂಬರ್ 1. ಅಂಡ್ ಸುಷ್ಮಿತನ್ ಒಂದು ತುಂಬಾ ವೆರಿ ಟ್ಯಾಲೆಂಟೆಡ್ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಟ್ಯಾಲೆಂಟೆಡ್ ಕೆಲಸನ ಫಸ್ಟ್ ಆ ಕಾಲದಿಂದನೂ ಕಂಡಿದ್ದು ಜಗಪ್ಪನೇ. ಆ ಟ್ಯಾಲೆಂಟೆಡ್ ಕೆಲಸ ಏನು ಅಷ್ಟು ಅಚ್ಚುಕಟ್ಟಾಗೆ ಸುಷ್ಮಿತಾಗಿಂತ ಇನ್ನೊಬ್ರು ಮಾಡಕ್ ಸಾಧ್ಯನೇ ಇಲ್ಲ. ಸುಷ್ಮಿತಾಗೆ ಇನ್ನ ಒಂದು ಹೆಸರಿದೆ, ಅದನ್ನ ನೀವು ಜಗಪ್ಪ ಹತ್ರನೇ ಕೇಳ್ಬಿಟ್ಟು ತಿಳ್ಕೊಬೇಕು. ಓಕೆ, ಗುಡ್ ಲಕ್. ಆ ಬೈಟ್ಸು ನಮ್ಮ ಜೀ ಕನ್ನಡದ ಜೋಡಿ ನಂಬರ್ 1ನಲ್ಲಿ ಎಲ್ಇಡಿನಲ್ಲಿ ಟೆಲಿಕಾಸ್ಟ್ ಆಯಿತು. ಟೆಲಿಕಾಸ್ಟ್ ಆಗಿ ಖುಷಿಪಟ್ಟರು ಮೇಡಮ್. ನಿಜ ಅವತ್ತು ಯೂಶಲಿ ಎಲ್ಇಡಿ ಟೆಲಿಕಾಸ್ಟ್ ಆದಮೇಲೂ ಒಂದೊಂದ್ಸತಿ ಒಬ್ರನ್ನ ಕರ್ಸ್ಬಿಡ್ತಾರೆ ಸಡನ್ನಾಗಿ. ಸೊ ಏನಾರ ಕನ್ವಿನ್ಸ್ ಮಾಡಿ ಕರ್ಸ್ಬಿಟ್ಟಿದ್ದೀರಾ ಅಂತ ಇಲ್ಲಿ ನೋಡ್ತಿದ್ದೆ ನಾನು. ಅವತ್ತು ಬರಲಿಲ್ಲ ಅವರು ಸ್ಟೇಜ್ ಮೇಲೆ, ಆಗಲಿಲ್ಲ ಬರೋಕ್ಕೆ. ನಾನು ಪ್ರಯತ್ನ ಮಾಡಿದಷ್ಟು ಮಾಡಿದೆ, ಲೈಕ್ ಸರ್ಪ್ರೈಸ್ ಕೊಡೋಣ ಅಂತ. ಅದಾಗಿದ್ದು 2 ವಾರಕ್ಕೆ ಸರಿ ದೊಡ್ಡ ಸರ್ಪ್ರೈಸ್ ಕೊಟ್ಟರು ಅಷ್ಟೇ.
ಯಾರೋ ಚಿಕ್ಕ ಮಕ್ಕಳು ಪಾಪ ಎಲ್ಲರೂ ಹೋಗ್ತಿದ್ವಲ್ಲ, ಸೊ ದಾರಿ ಗೊತ್ತಾಗಲ್ಲ ಅಂದ್ಬಿಟ್ಟು ಪುಟ್ಟು ಪೇಪರಲ್ಲಿ ಬರೆದ್ಬಿಟ್ಟು ಹಾಕಿದ್ರು. ನಾವು ಒಳಗೋಗಿ ಮೇಡಮ್ ಅಳ್ತಾನೆ ಇದ್ರು. ನಾವು ಅವ್ರನ್ನ ಎಷ್ಟು ಸಮಾಧಾನ ಮಾಡಬೇಕು ಮಾಡ್ತಾನೆ ಇದ್ವಿ. ನಮಗೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನಾವು ಒಂದು ಕಡೆ ನಿಂತ್ಬಿಟ್ಟಿದ್ವಿ. ಆಮೇಲೆ ಅವರು ಏನು ಜಗ್ಗಪ್ಪ ಬಾಯಿಲಿ ನಿನಗೆ ಜಗದೀಶ್ ಕುಮಾರಿಂದ ಜಗ್ಗಪ್ಪ ಅಂತ ಹೆಸರು ಕೊಟ್ಟಿದ್ದು ಯಾರು ಜಗ್ಗಪ್ಪ ಯಾರು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ನಾವಿಬ್ಬರು ಒಟ್ಟಿಗೆ ಮಾತಾಡಿದ್ದು, ಒಟ್ಟಿಗೆ ಬೈಟ್ಸ್ ಅಂತ ಕೊಟ್ಟಿದ್ದು ನಿಮ್ಮ ಜೋಡಿ ನಂಬರ್ 1ಗೆ ಅಲ್ವಾ, ಅಲ್ಲಿಗೆ ಅಲ್ವಾ, ಅದೇ ಲಾಸ್ಟ್ ಅಲ್ವಾ, ಅಷ್ಟೇ ಅಲ್ವಾ, ಮತ್ತೆ ಆ ಥರ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ, ಆ ಥರ ಯಾವ ಸ್ಟೇಜ್ಗೂ ಹೋಗೋಕ್ಕಾಗಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಏನಂತ ಹೇಳ್ತೀರಾ ಈ ಟೈಮಲ್ಲಿ ನೀವೇ ಹೇಳಿ. ಆಮೇಲೆ ಬಹುಶಃ ತುಂಬ ಜನ ನೋಡಿರ್ಬೋದು ವೀಡಿಯೋದಲ್ಲಿ, ಅವರು ಸರ್ಗೆ ಹೊಡಿತಾ ಇದ್ದಾರೆ. ಅಂದರೆ ನಾನು ಇಷ್ಟೊತ್ತು ನೀನು ತಮಾಷೆ ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ, ನಿಜವಾಗ್ಲೂ ಹೋಗ್ತಿದ್ಯಾ ನೀನು ನನ್ನ ಬಿಟ್ಟು, ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಭಗವಂತ, ಯಾರಿಗೂ ಜೀವನದಲ್ಲಿ ಈ ಥರ ಕಷ್ಟ ಮಾತ್ರ ಕೊಡ್ಬೇಡಪ್ಪ. ಅವ್ರ ಮನೇಲಿ ಮಾತ್ರ ಅಂತಲ್ಲ, ನಿಜವಾಗ್ಲೂ ನಮ್ಮ ಮನೇಲೂ ಸೂತ್ಕ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿನ ಕಳ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಏನು ಮಾಡಿದ್ವಿ ಅವ್ರು ಬದುಕಿದಾಗ ಅನ್ನೋದೇ ಗಿಲ್ಟ್ ಕಾಡ್ತಾ ಇತ್ತು. ನಾನು ಜಗಪ್ಪ ತುಂಬ ನೊಂದ್ಕೊಂಡಿದ್ದೀವಿ ಆ ಒಂದು ವಿಷಯಕ್ಕೆ. ಯಾರೇ ಆಗಲಿ ಇನ್ಮೇಲೆ ನಾವು ಡಿಸೈಡ್ ಮಾಡಿದ್ದು ಒಂದೇ, ನಮ್ಗೆ ಯಾರಾದರೂ ಒಂದು ಸಿನಿಮಾ ಮಾಡಿದ್ರಾ, ಯಾರಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರಾ, ಅಥವಾ ಅವರೊಬ್ಬ ಒಳ್ಳೆ ಸ್ಟಾರಾ, ಒಳ್ಳೆ ಹೊಸಬ್ರು ಯಾರಾದರೂ ಬರ್ತಿದ್ದಾರಾ, ಫೈನ್, ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡೋಣಮ್ಮ ಅಷ್ಟೇ ಅಂತ ಜಗಪ್ಪ ಒಂದೇ ಮಾತು ಹೇಳಿದ್ರು. ಹೌದು, ನಾವು ಅವತ್ತು ಹಠ ಮಾಡಿದಿದ್ರೆ ಅವ್ರು ಸ್ಟೇಜಿಗೆ ಬಂದಿರೋರು. ನಾವು ಹಠ ಮಾಡಲಿಲ್ಲ ಅವತ್ತು. ಪಾಪ ಶೂಟಿಂಗ್ ಅಂತ ಬ್ಯುಸಿ ಇದ್ದಾರಲ್ಲ ಬಿಡು ಅಂತ ನಾವು ಸುಮ್ಮನಾಗ್ಬಿಟ್ವಿ. ಅವ್ರದಿಂದನೇ ಅವ್ರ ಫ್ಯಾಮಿಲಿಗೆ ಆಶೀರ್ವಾದ ಮಾಡಿ ನಮಗಷ್ಟೇ ಸಾಕು.